ಮುಂದಿನ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಎಷ್ಟೇ ಜೋಶಾಗಿ ಎಷ್ಟೇ ಒಗ್ಗಟ್ಟಾಗಿ ಹೋಗ್ತೀರಾ? ಖಂಡಿತ ಚುನಾವಣೆ ಒಟ್ಟಿಗೆ ಹೋಗ್ತೀರಿ? ಖಂಡಿತ ಚುನಾವಣೆ ರಾಷ್ಟ್ರ ಮಟ್ಟದಲ್ಲೂ ಹ್ಮ್ ನಮ್ಮೆಲ್ಲರ ನಾಯಕರ ಒಪ್ಪಿಗೆ ಅವರ ಮಾರ್ಗದರ್ಶನದಲ್ಲಿ ಆಗಿರುವಂತ ಮೈತ್ರಿ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಸ್ಪಷ್ಟತೆ ಇರಬೇಕಾದ್ರೆ ನಮ್ಮಲ್ಲಿ ಇನ್ನೊಂದು ಬಹಳ ಸ್ಪಷ್ಟತೆ, ಆ ಒಗ್ಗಟ್ಟನ್ನು ಬೇಕಾಗಿದೆ. ಕರ್ನಾಟಕ ಮಟ್ಟದಲ್ಲೂ ಮೈತ್ರಿಯಾಗಿ ಒಗ್ಗಟ್ಟಿನಲ್ಲಿ ನಾವು ಹೋಗುವಂಥದ್ದು ಒಳ್ಳೆಯದು. ಆ ರೀತಿ ಕನ್ಸಲ್ಟೇಷನ್ ಬೇಕು, ಒಂದು ದೊಡ್ಡ ಬಹುಮತ. ಯಾಕಂದ್ರೆ ಇದುವರೆಗೂ ನಮಗೂ ಅದು ದೊಡ್ಡ ಬಹುಮತ ಅಂತ ಪದ ಬಳಸ್ತಾ ಇದ್ದೀರಿ. 224 ಆ ದೊಡ್ಡ ಬಹುಮತ ಅಂದ್ರೆ ನಂಬರ್ ಏನಾಗಿರ್ಬೋದು ಅಂತ. ಇಟ್ ಶುಡ್ ಬಿ ಬಿಯಾಂಡ್ 150ಗಿಂತ ಜಾಸ್ತಿನೇ ಇರಬೇಕು. 150 ದಾಟಿ ಮುಂದಕ್ಕೆ ಹೋಗಬೇಕು. ಸ್ಟೆಬಿಲಿಟಿ ಇರಬೇಕು, ಚೆನ್ನಾಗಿರ್ಬೇಕು ಸರ್ಕಾರ, ಸ್ಟೇಬಲ್ ಆಗಿರಬೇಕು, ಒಂದು ಪರಿಣಾಮಕಾರಿಯಾಗಿ. ನಮ್ಗೆ ಕೊಟ್ಟಂತ ಅವಧಿಯಲ್ಲಿ ನಾವು ನೆಕ್ಸ್ಟ್ ಎಲೆಕ್ಷನ್ ಬರ್ತೀವಿ ಅನ್ನೋದಕ್ಕೋಸ್ಕರ ಕೆಲಸ ಅಲ್ಲ, ನಾವು ಕೊಟ್ಟಿರೋ ಅವಧಿಯಲ್ಲಿ ಹೇಗೆ ಜನಪರವಾಗಿ ಕೆಲಸ ಮಾಡಿ. ಬರೀ ನಾವು ಅಧಿಕಾರ ಪಡೆಯೋದು ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಸರ್ಕಾರ ಅಲ್ಲ. ಸರ್ಕಾರ ಸ್ಟೇಬಲ್ ಆಗಿರಬೇಕು, ಜನಪರ ಕೊಟ್ಟಂತ ಅವಧಿಯಲ್ಲಿ ಎಳ್ಳಷ್ಟು ನ್ಯೂನತೆ ಇಲ್ಲದೆ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಆ ಶಕ್ತಿನ ಪಡ್ಕೊಂಡು ಜನಪರವಾಗಿ ಕೆಲಸ ಮಾಡಬೇಕು.